ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರವೀಂದ್ರ ಅವರೇ, ಈಗ ನೀವು ಕಾದಂಬರಿ ಓದ್ತಾ ಇದ್ದೀರಿ. ಮೊದಲನೇ ಪುಟ ಓದು ಮುಗಿಸಿ ಎರಡನೇ ಪುಟಕ್ಕೆ ಹೋದಾಗ ಮೊದಲನೇ ಪುಟದಲ್ಲಿ ಏನಿತ್ತು, ಏನ್ ಓದಿದ್ದೆ ಅನ್ನೋದು ಮರ್ತೋಗಲ್ವೇ? ಅದಕ್ಕೆ ನಾನೇನು ಮಾಡ್ತೀನಿ, ಎರಡನೇ ಪುಟ ಮೊದಲು ಓದ್ಕೊಂಡ್ಬಿಡ್ತೀನಿ, ಆಮೇಲೆ ಮೊದಲನೇ ಪುಟ ಓದ್ತೀನಿ. ಸಿಗಲ್ಲ ಬಿಡಿ, ನಿಮ್ಮದವ್ರದವ್ರು ಹುಡುಕಿದ್ರು ಪ್ರಪಂಚದಲ್ಲಿ ಸಿಗಲ್ಲ. ರವೀಂದ್ರ ಅವರೇ, ನಿಮಗೆ ಅಂತ ಫಲಹಾರ ತಂದಿದ್ದೀನಿ, ಬಿಡಿಸ್ಕೊಡ್ಲೆ? ತಿಂತೀನಿ. ಬಿಡಿಸ್ಕೊಡಿ, ಯಾರು ಬೇಡ ಅಂತಾರೆ. ಆಯ್ತು, ನೀವು ಓದಿ. ನೀವು ಕಿತ್ಲೆಹಣ್ಣು ಸ್ವಲ್ಪ ಹುಳಿ ಇತ್ತು, ಬಾಳೆಹಣ್ಣು ಬಿಸಿಲಿಗೆ ಹಣ್ಣಾಗ್ಬಿಟ್ಟಿದೆ. ಯಾಮಾರಿಸ್ತೀಯ? ಅವ್ರನ್ನ ಯಾಮಾರಿಸಿ ಹಣ್ಣುಗಳನ್ನ ತಿಂದ ಹಾಗೆ ನನ್ನೂ ಏನಾದರೂ ಯಾಮಾರಿಸಿದ್ರೆ ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತೀನಿ. ಇಷ್ಟು ಹಣ್ಣು ಅವರೇ ತಿಂದಿದ್ದು? ನಾಟಕ ಆಡಬೇಡ. ಕುರಿನ ಕಾಯೋದಕ್ಕೆ ತೋಳನ ಇಟ್ಕೊಂಡಾಗಾಯ್ತು. ನಡಿ ಆಚೆಗೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಇದಿಷ್ಟು ಹಣ್ಣನ್ನ ಅವರೇ ತಿಂದಿದ್ದು. ಪ್ರಾಮಾಣಿಕವಾಗಿ? ನಿನ್ನಲ್ಲಿ ಪ್ರಾಮಾಣಿಕತೆ ಇದೆ ಅಂತನ್ನೋದು, ಸಮುದ್ರದ ನೀರು ಸಿಹಿಯಾಗಿದೆ ಅಂತನ್ನೋದು ಎರಡು ಒಂದೇ. ನಡಿ ಆಚೆಗೆ ಎಂದೆ. ಮಾತಿದ್ರೆ ಮನೆಯಿಂದ ಆಚೆಗೆ ಹೋಗುವಂತಾರೆ, ಇಲ್ಲಿಂದ ಆಚೆಗೆ ಇವ್ರು ಕಳಿಸ್ತಾನೆ. ಅಲ್ಲ, ಮಾತ್ರ ಮನೆ ಒಳಗೆ ಬಿಟ್ಕೊಳ್ಳಲ್ಲ, ಎಲ್ಲೋ ಸಾಯ್ಲಿ ನಾನು. ಏನೋ ಅದು ಗೊಣಗ್ತಿದೀಯಾ? ಏನಿಲ್ಲ ನೋಡಿ, ದೇವಸ್ಥಾನದ ಆಗಿರೋ ಈ ಮನೆ ಬಿಟ್ಟು ಪರಮೇಶ್ವರನ ಸ್ವರೂಪಿಯಾಗಿರೋ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಬೇಕಾದ್ರೆ ನಿಮ್ ಕಾಲು ಹಿಡ್ಕೊಂಡ್ಬಿಟ್ಟು. ನಿಮ್ ಕಾಲು ಹಿಡ್ಕೊಳ್ಳೋದೇನೋ ಬೇಕಾಗಿಲ್ಲ, ಕಾಲು ಒತ್ತು. ಕಾಲು ಒತ್ತೋದ? ನಾನಾ? ಬಾಗ್ಲ ಆ ಕಡೆ ಇದೆ, ಹೋಗೋವಾಗ ಬಾಗಿಲು ಮುಚ್ಕೊಂಡು ಹೋಗು. ಆಮೇಲೆ ಈ ಕಡೆ ತಲೆನೂ ಹಾಕಬೇಡ. ಬೇಡ ಬೇಡ, ಕಾಲು ಒತ್ತೀನಿ. ನನ್ನ ಕಾಲಲ್ಲೂ ಮತ್ತೆ ಕಾರ್ಯವಾಸಿ ಕತ್ತೆ ಕಾಲ್ ಹಿಡ್ಕೋ ಅಂತ ಗಾದೆ ಮಾತಿದೆ. ನಾನು ಸ್ವಲ್ಪ ಬದಲಾಯಿಸ್ಕೊತೀನಿ, ಕಾರ್ಯವಾಸಿ ಕತ್ತೆ ಕಾಲ್ ಒತ್ತು ಅಂತ. ಅಂದ್ರೆ ಕಾರ್ಯವಾಸಿ ಕತ್ತೆ ಕಾಲು ಒತ್ತು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.